ಈಗ ರಾಮ ಜನ್ಮಭೂಮಿ ಅದರಲ್ಲಿ ರಾಮ್ ಟೆಂಪಲ್ ಶ್ರೀರಾಮ್ ಟೆಂಪಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಫಸ್ಟ್ ಟೈಮ್ ಅದು ಅವರು ಡಿಸೈನ್ ಮಾಡುವಾಗ ಟೋಟಲ್ ಕಾಂಪ್ಲೆಕ್ಸು ಮತ್ತು ಸ್ಟ್ರಕ್ಚರು ಸ್ಟೋನಲ್ಲಿ ಮಾಡಬೇಕಂತ ಒಂದು ಕಾನ್ಸೆಪ್ಟ್ ಬಂತು. ಸೆಕೆಂಡ್ ಕಾನ್ಸೆಪ್ಟು ಇದು ಮಾನುಮೆಂಟ್ ಮಾಡೋದು ಮಿನಿಮಮ್ 1000 years ಲೈಫ್ ಇರಬೇಕಂತ ಸೆಕೆಂಡ್ ಆಪ್ಷನ್ ಬಂತು. ಥರ್ಡ್, ಇದರಲ್ಲಿ ಸ್ಟೀಲ್ ಯಾವುದು ಯೂಸ್ ಮಾಡಬಾರ್ದಂತ 3 ಕಂಡೀಷನ್ಸ್ ಬಂತು. ಆವಾಗ ಅವ್ರು ನಮ್ಮ ಹತ್ರ ಶ್ರೀರಾಮ್ ಜನ್ಮಭೂಮಿ ಟ್ರಸ್ಟ್ ಇದೆ, ಅಲ್ಲಿಂದ ಚೇರ್ಮನ್ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿದರು. ಅವ್ರಿಗೆ ಬೇರೆ ಕಡೆ ಎಲ್ಲ ಮೀಟಿಂಗ್ ಮಾಡಿದ್ದಾರೆ, IIT IIC ಎಲ್ಲ ಕಡೆ ಆಲ್ ಬೆಸ್ಟ್ ಬ್ರೈನ್ಸ್ ಇನ್ ದ ಕಂಟ್ರಿ ಎಲ್ಲ ಮೀಟಿಂಗ್ ಮಾಡಿದ್ದಾರೆ. ಮತ್ತು ಅವ್ರಿಗೆ ಅದು ಎಕ್ಸ್ಪರ್ಟೈಸ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಹತ್ರ ಒಂದು ಮೀಟಿಂಗ್ ಮಾಡಿದರು. ಆನ್ಲೈನ್ ಮೀಟಿಂಗ್ ಮಾಡಿದ್ವಿ. ಆವಾಗ ಕೋವಿಡ್ ಇತ್ತು 2021 ಮತ್ತು ಆನ್ಲೈನ್ ಮೀಟಿಂಗಲ್ಲಿ ಎಲ್ಲರೂ ಬಂದರು. IITs ಅವರು, IIC ಅವರು, ಬೇರೆ ಯಾರ್ಯಾರು ಇದ್ದಾರೆ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಎಲ್ಲ ಬಂದರು. ನಾನು ಸಹ ಅಟೆಂಡ್ ಮಾಡಿದ್ದೀನಿ, ನಮ್ಮ NRMದ ಕೂಡ ಅಟೆಂಡ್ ಮಾಡಿದ್ವಿ. ಆಮೇಲೆ ಆವಾಗ ನಾನು ಒಂದು ಪ್ರೆಸೆಂಟೇಷನ್ ಕೊಟ್ಟೀನಿ, ಇಲ್ಲಿಂದ ಜಸ್ಟ್ 3 minutes ಪ್ರೆಸೆಂಟೇಷನ್. ಮತ್ತು ಅವ್ರು ಹೇಳಿದರು, ಯು ಮಸ್ಟ್ ಅಟೆಂಡ್ ದ ಮೀಟಿಂಗ್ ಅಟ್ ಅಯೋಧ್ಯ ನೆಕ್ಸ್ಟ್ ಡೇ. ಸೊ 2021 December 31st ಐ ಅಟೆಂಡೆಡ್ ದ ಮೀಟಿಂಗ್ ಅಟ್ ಅಯೋಧ್ಯ. ನೆಕ್ಸ್ಟ್ ಡೇ ಅಲ್ಲಿ ಅಟೆಂಡ್ ಮಾಡಿದ್ರ ಮೇಲೆ ಅಲ್ಲಿ ಒಂದು ಪ್ರೆಸೆಂಟೇಷನ್ ಚಿಕ್ಕಪಟ್ಟೆ ಡಿಸ್ಕಷನ್ಸ್ ಆಯಿತು. ಆಮೇಲೆ ಆಫ್ಟರ್ ಮೈ ಡಿಸ್ಕಷನ್ ಅವರು ಹೇಳಿದರು, ಇವ್ರ ಹತ್ರ ಎಕ್ಸ್ಪರ್ಟೈಸ್ ಇದ್ದು, ವಿ ಶುಡ್ ಟೇಕ್ ದಿ ಸರ್ವಿಸಸ್ ಆಫ್ ದಿಸ್ ಪೀಪಲ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿಸ್ ಟೆಂಪಲ್ ಅಂತ ಹೇಳಿದರು. ಆವಾಗ ಒಂದು MOU ನಾವು ಸೈನ್ ಮಾಡಿದ್ರಿ ಆನ್ ಬಿಹಾಫ್ ಆಫ್ ರಾಮ್ ಜನ್ಮಭೂಮಿ ಟ್ರಸ್ಟ್. ಅಲ್ಲಿ ಮೇನ್ ಕಾಂಟ್ರಾಕ್ಟರ್ಸು, ಎಕ್ಸಿಕ್ಯೂಟಿವ್ಸು L&T, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸು ಟಾಟಾಸು TC, ಇವರಿಬ್ಬರು ಮಾಡ್ತಾರೆ. ಈಗ ನಾವು MOU ಮಾಡಿದ್ವಿ. ಅಲ್ಲಿಂದ ಮತ್ತು ಇದು ಕಂಪ್ಲೀಟ್ ರಾಕ್ ಕ್ವಾಲಿಟಿ ಅಸೆಸ್ಮೆಂಟ್, ರಾಕ್ ಕ್ವಾಲಿಟಿ ಟೆಸ್ಟಿಂಗ್ ಆ್ಯಂಡ್ ಎಕ್ಸ್ಪರ್ಟ್ ಅಡ್ವೈಸ್ ನಿಮ್ಮ ಹತ್ರ ನಮ್ಗೆ ಕೊಡಬೇಕಂತ ನಮ್ಗೆ ಹೇಳಿದರು. ಅದು ನಾವು ಒಪ್ಕೊಂಡಿದ್ವಿ. ಆಮೇಲೆ ಏಪ್ರಿಲ್ 2022 ವರ್ಕ್ ಶುರು ಮಾಡಿದ್ವಿ. ನಾವು ಹೋಗುವಾಗ ಅಲ್ಲಿ ಏನಿಲ್ಲ, ಫೌಂಡೇಶನ್ ಶುರು ಇಲ್ಲ, ಏನಿಲ್ಲ, ಸ್ಟಾರ್ಟ್ ಮಾಡಿಲ್ಲ. ಆವಾಗ ಫೌಂಡೇಶನ್ ಫಸ್ಟ್ ಲೇಯರಿಂದ ನಾವು ಶುರು ಮಾಡಿದ್ವಿ. ಇಲ್ಲಿ 3 types ಆಫ್ ಸ್ಟೋನ್ಸು ಯೂಸ್ ಮಾಡಿದ್ವಿ. ಯಾಕೆಂದರೆ ಫಸ್ಟು ಫೌಂಡೇಶನ್ಗೆ ಒಂಥರ ಸ್ಟೋನ್ಸ್ ಯೂಸ್ ಮಾಡಬೇಕು, ಸೂಪರ್ ಸ್ಟ್ರಕ್ಚರ್ ಒಂಥರ ಅದು ಕಾರ್ವಿಂಗ್ ಬರಬೇಕು, ಕಾಲಮ್ಸು ಬೀಮ್ಸ್ ಎಲ್ಲ ಬರ್ತಲ್ಲ, ಅದಕ್ಕೆ ಒಂದು ಸತಿ ಯೂಸ್ ಮಾಡಬೇಕು, ಮತ್ತು ಡೆಕೋರೇಟಿವ್ ಸ್ಟೋನ್ಸ್. ಸೊ 3 types ಆಫ್ ಸ್ಟೋನ್ಸ್ ನಾವು ಐಡೆಂಟಿಫೈ ಮಾಡಿದ್ವಿ, ಅವ್ರು ಸೋರ್ಸ್ ಮಾಡಿದ್ದಾರೆ. ಇದರಲ್ಲಿ ನೋಡಿದ್ರೆ 1000 years ಲೈಫ್ ಬರಬೇಕಂದ್ರೆ ನಾವು ಡೀಲಿಂಗ್ ಮಾಡೋದು ಒಂದು ನ್ಯಾಚುರಲ್ ಸ್ಟೋನಲ್ಲಿ. ಕಾಂಕ್ರೀಟ್ ಸ್ಟ್ರಕ್ಚರಲ್ಲಿ ನಿಮಗೆ ಏನು ಬೇಕೋ ಅದು ಮಾಡ್ಬೋದು, ಸ್ಟೀಲಲ್ಲಿ ಏನು ಮಾಡ್ಬೋದು ಅದು ಮಾಡ್ಬೋದು. ಇದು ನ್ಯಾಚುರಲ್ ಸ್ಟೋನಲ್ಲಿ ನಾವು ಹುಡ್ಕೊಂಡು ಹೋಗಬೇಕಲ್ಲ, ಎಲ್ಲಿ ನಿಮಗೆ ಕರೆಕ್ಟ್ ಸ್ಟೋನ್ ಸಿಕ್ಕುತ್ತೋ, ಇದು ಪ್ರಾಪರ್ಟಿ ಮ್ಯಾಚ್ ಆಗುತ್ತೋ ಅದನ್ನು ಮಾತ್ರ ನಾವು ಯೂಸ್ ಮಾಡ್ಬೋದು. ಸೊ ಅದನ್ನು ನೋಡಿದರೆ ನಾವು ಒಂದು SOP ನಾವು ಮಾಡಿದ್ವಿ, ಆಪ್ರೇಟಿಂಗ್ ಪ್ರೊಸೀಜರ್ ಒಂದು ಇಲ್ಲಿ ಡಿಸೈನ್ ಮಾಡಿಬಿಟ್ಟು ನಾನು ಇಲ್ಲಿ ಡಿಸೈನ್ ಮಾಡುವಾಗ ಫಸ್ಟು ಮಾಸ್ಟರ್ ಸ್ಯಾಂಪಲ್ ಲ್ಯಾಬ್ ಟೆಸ್ಟಿಂಗ್. ನಮ್ಮ ಹತ್ರ ಇರೋದು ಲ್ಯಾಬ್ ಬೆಸ್ಟ್ ಲ್ಯಾಬೊರೇಟ್ರಿ ಇನ್ ಸೌತ್ ಏಷ್ಯಾ ಫಾರ್ ಡ್ಯಾಮೇಜ್ ಸ್ಟೋನ್ ಟೆಸ್ಟಿಂಗ್ ಅಷ್ಟು ಫೆಸಿಲಿಟೀಸ್ ನಮ್ಮ ಹತ್ರ ಇದೆ. ಇಲ್ಲಿ ಟೆಸ್ಟಿಂಗ್ ಮಾಡೋಣ. ಟೆಸ್ಟಿಂಗಲ್ಲಿ ಯಾವ ಸ್ಯಾಂಪಲ್ ಕ್ಲಿಯರ್ ಆಗುತ್ತೋ ಅದು ಸ್ಯಾಂಪಲ್ಲು ಯಾವ ಕ್ವಾರಿಯಿಂದ ಬಂತು ಆ ಕ್ವಾರಿಯಲ್ಲಿ ಹೋಗಿ, ಮತ್ತು ಬ್ಲಾಕ್ಸ್ ಬರುತ್ತಲ್ಲ ಅಲ್ಲಿ ಹೋಗಿ ಫೀಲ್ಡ್ ಟೆಸ್ಟಿಂಗ್ ಮಾಡ್ತೀವಿ. ಅಲ್ಲಿ ಫ್ಲಾಸ್ ಇರ್ಬೋದು, ಮೈಕ್ರೋ ಕ್ರಾಕ್ಸ್ ಇರ್ಬೋದು, ಇಂಟ್ರೂಷನ್ಸ್ ಇರ್ಬೋದು, ಬೇರೆ ಏನು ಡಿಫೆಕ್ಟ್ಸ್ ಇರಬಾರ್ದು, ಸ್ಟ್ರೆಂತ್ ಇರಬೇಕು, ಇಂಟಿಗ್ರಿಟಿ ಇರಬೇಕು, ಸೌಂಡ್ನೆಸ್ ಇರಬೇಕು, ವಾಟರ್ ಅಬ್ಸರ್ಷನ್ ಇರಬೇಕು, ಕೆಲವು ಪ್ರಾಪರ್ಟೀಸ್ ಇದೆ. ಅದು ನಾವು ಮಾಡಬೇಕಾಗಿತ್ತು. ಅದು ಹೋಗಿ ಸೈಟಲ್ಲಿ ಮಾಡ್ತೀವಿ. ಥರ್ಡ್ ಸ್ಟೇಜ್ ಅಯೋಧ್ಯ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಇನ್ನೊಂದು ಇನ್ಸ್ಪೆಕ್ಷನ್, ಫೈನಲ್ ಇನ್ಸ್ಪೆಕ್ಷನ್. ಒಂದು ಲ್ಯಾಬೊರೇಟ್ರಿ, ಸೆಕೆಂಡ್ ಕ್ವಾರಿ ಸೈಟು, ಥರ್ಡು ಅಲ್ಲಿ ಕನ್ಸ್ಟ್ರಕ್ಷನ್ ಸೈಟ್. ಇದೆಲ್ಲ ನಾವು ಕ್ಲಿಯರ್ ಮಾಡಿದ್ರೆ ಆಮೇಲೆ ಸ್ಟೋನು ಅಲ್ಲಿ ಎರೆಕ್ಷನ್ಗೆ ಹೋಗುತ್ತೆ. ಇದು ಸಿಸ್ಟಮ್ ನಾವು ಡೆವಲಪ್ ಮಾಡಿ, ಮತ್ತು ಇದು ನೋಡಿದ್ರೆ ಮ್ಯಾಕ್ಸಿಮಮ್ ಸ್ಟ್ರೆಂತ್ 1000 years ಇರಬೇಕಂದ್ರೆ ಅದು ಪ್ರಾಪರ್ಟಿ ಗ್ರನೈಟ್ ಫ್ಯಾಮಿಲಿಯಲ್ಲಿ ಇದೆ ಅಂತ ನಮಗೆ ಗೊತ್ತಾಯಿತು. ಸೊ ನಾವೇನು ಮಾಡಿದ್ವಿ, ಗ್ರನೈಟಿಗೆ ಅಪ್ರೂವ್ ಮಾಡಿದರೆ ಮೋಸ್ಟ್ಲಿ ಗ್ರಾನೈಟ್ ಸ್ಟೋನ್ಸು ಸೌತ್ ಇಂಡಿಯಾದಲ್ಲಿ ಸಿಗುತ್ತೆ, ಕರ್ನಾಟಕ, ಆಂಧ್ರ ಪ್ರದೇಶ್ ಆ್ಯಂಡ್ ತಮಿಳ್ನಾಡು. ಈಗ ನಾವು ಸೋರ್ಸ್ ಮಾಡುವಾಗ ನಮ್ಮ ಹತ್ರ ಕೆಲವು ಸ್ಯಾಂಪಲ್ಸ್ ಇತ್ತು, ಅವರು ಸ್ಯಾಂಪಲ್ಸ್ ಇಲ್ಲಿ ಕಳಿಸಿದ್ರು. ಅದನ್ನು ಟೆಸ್ಟ್ ಮಾಡಿದ್ರೆ ನಾವು ಕೆಲವು ರಿಜೆಕ್ಟ್ ಮಾಡಿದ್ವಿ, ಕೆಲವು ಅಪ್ರೂವ್ ಮಾಡಿದ್ರೆ ಸಾದರಲ್ಲಿ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ
ಮತ್ತು ಕೆಲವೊಂದು ಸಿರಾಂದ ಕೂಡ ಬಂತು. ಇದೆಲ್ಲ ಮ್ಯಾಕ್ಸಿಮಮ್ 60% ಫೌಂಡೇಶನ್ ಸ್ಟೋನ್ 7 ಲೇಯರ್ಸ್ ನಾವು ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ 20,700 ಸ್ಟೋನ್ಸ್ ನಾವು ಲೇ ಮಾಡಿದ್ದೀವಿ, ಬ್ಲಾಕ್ಸ್ 7 ಲೇಯರ್ಸಿಗೆ. 7 ಲೇಯರ್ಸ್ಗೆ 1 2 3 ಒಂದು ಬ್ಲಾಕ್ ಎಷ್ಟು ಬರುತ್ತೆ ಸೈಜ್? ಕೊಡ್ತೀನಿ, ಸೈಜ್ ಕೊಡ್ತೀನಿ. 1.2 meters by 80 centimeters, 0.8 meters by 1.2 meters. ಅದು ಬ್ಲಾಕ್ ಸೈಜ್ ಅಪ್ರಾಕ್ಸಿಮೇಟ್. ವೇರಿಯಸ್ ಸೈಜಸ್ ಬರುತ್ತೆ, ಸೇಮ್ ಸೈಜ್ ಬರೋಲ್ಲ, ವೇರಿಯಸ್ ಸೈಜಸ್ ಬರುತ್ತೆ. ಮತ್ತು ಇದನ್ನು ಇಂಟರ್ಲಾಕಿಂಗ್ ಒಂದು ರಾಕ್ ಕೋರಲ್ಲಿ ಇಂಟರ್ಲಾಕಿಂಗ್ ಮಾಡ್ತೀವಿ. ಒಂದು ಹೋಲ್ಸ್ ಮಾಡೋದು, ಇನ್ನೊಂದು ಕೋರ್ ಮಾಡೋದು, ಅದು ಇಂಟರ್ಲಾಕ್ ಮಾಡೋದು. ಓಕೆ ಓಕೆ ಸೈಡಲ್ಲಿ ಕೂಡ ಅದೇ ಲಾಕಿಂಗ್ ಮಾಡೋದು. ಹಿಂಗೆ ಹೋಗಲ್ಲ, ಅದು ಹಂಗೆ ಇರುತ್ತೆ. ಅದು ಮಾಡಿದ್ವಿ. ಮತ್ತು 60-70% ಆದ್ರ ಮೇಲೆ ಇಲ್ಲಿ ಸಪ್ಲೈ ನಮಗೆ ಸಿಕ್ಕಿಲ್ಲ. ಮತ್ತು ಸೋರ್ಸಿಂಗ್ ಮಾಡುವಾಗ ಕರೀಂನಗರ್ ಡಿಸ್ಟ್ರಿಕ್ಟ್, ತೆಲಂಗಾಣ, ವಾರಂಗಲ್ ಅಲ್ಲಿ ಮತ್ತು ಒಂಗೋಲಿಂದ ಮಿಕ್ಕಿದ ಸ್ಟೋನ್, ರೆಸ್ಟ್ ಆಫ್ ದ ಸ್ಟೋನ್ಸ್ ಅಲ್ಲಿಂದ ನಾವು ಟೆಸ್ಟ್ ಮಾಡಿ, ಮತ್ತೆ ಇಲ್ಲಿ ಲ್ಯಾಬ್ ಟೆಸ್ಟ್ ಮಾಡಿ, ಆಮೇಲೆ ಅಲ್ಲಿ ಕ್ವಾರಿ ವಿಸಿಟ್ ಎಲ್ಲ ಮಾಡಿ ಅಲ್ಲಿ ಟೆಸ್ಟ್ ಮಾಡಿಬಿಟ್ಟು ಮತ್ತೆ ಅದನ್ನು ಮಾಡಿದ್ವಿ. ಸೊ ಇಟ್ ಈಸ್ ಅ ಲೆಂತಿ ಆ್ಯಂಡ್ ಲಾಂಗ್ ಪ್ರೊಸೀಜರ್, ಬಟ್ ವಿ ಹ್ಯಾವ್ ಟೇಕನ್ ಎಕ್ಸ್ಟ್ರೀಮ್ ಕೇರ್. ನಾವು ತಗೊಂಡು ಅದನ್ನು ಕ್ಲಿಯರ್ ಮಾಡಿ ಫೌಂಡೇಶನ್ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ how many days it took for this one process? It took almost about 7-8 months to complete the granite foundation only. ಅಷ್ಟಾಯಿತು. ಸೊ ಸೈಡ್ ಬೈ ಸೈಡ್ ಮತ್ತು ಇದನ್ನು ಮಾಡಿದ್ವಿ, ಸೂಪರ್ ಸ್ಟ್ರಕ್ಚರ್ ಅದು ನೋಡಿದರೆ ಅಲ್ಲಿ ಡಿಸೈಡ್ ಆಗಿರೋದು ಸ್ಯಾಂಡ್ ಸ್ಟೋನು. ರಾಜಸ್ಥಾನ್ ಇಸ್ ಫೇಮಸ್ ಫಾರ್ ಸ್ಯಾಂಡ್ ಸ್ಟೋನು, ಸ್ಪೆಷಲಿ ಬನ್ಸಿಪಾಪುರ್ ಏರಿಯಾಯಿಂದ, ಬನ್ಸಿಪಾಪುರ್, ಪಿಂದ್ವಾರ, ಬಯಾನ, ಅಲ್ಲಿಂದ ಸ್ಯಾಂಡ್ ಸ್ಟೋನ್ ತಗೊಂಡು ಬಂದು 3 ವೆರೈಟೀಸ್. ಮತ್ತು ಅಟ್ಲೀಸ್ಟ್ 7-8 ವೆರೈಟೀಸ್ ಇಲ್ಲಿ ನಾವು ಟೆಸ್ಟ್ ಮಾಡಿದ್ವಿ. ಟೆಸ್ಟ್ ಮಾಡಿಬಿಟ್ಟು ಮತ್ತು ಅದರಲ್ಲಿ ಯಾವುದು ಕ್ಲಿಯರ್ ಆಯಿತು ಅಲ್ಲಿ ಮತ್ತೆ ಕ್ವಾರಿ ವಿಸಿಟ್ ಮಾಡಿ ಅಲ್ಲಿಂದ ಚೆಕ್ ಮಾಡಿ ಮತ್ತು ಅಯೋಧ್ಯೆ ಸೈಟಿಗೆ ಕಳಿಸಿದ್ವಿ. ಥರ್ಡ್, ಫಾರ್ ಇಂಟೀರಿಯರ್ಸ್, ಫ್ಲೋರ್ ಮತ್ತು ಡೋರ್ಸ್, ವಿಂಡೋಸ್, ಇದಕ್ಕೆಲ್ಲ ಮಾಡೋಕ್ಕೆ ಮಾರ್ಬಲ್ ಡಿಸೈನ್ ಮಾಡಿ. ದ ಬೆಸ್ಟ್ ಮಾರ್ಬಲ್ ಅವೈಲಬಲ್ ಇನ್ ದ ಕಂಟ್ರಿ ಆ್ಯಂಡ್ ಒನ್ ಆಫ್ ದ ಫೈನೆಸ್ಟ್ ಮಾರ್ಬಲ್ ಇನ್ ದ ವರ್ಲ್ಡ್, ಮಕ್ರಾನ. ಅಲ್ಲಿ ಹೋಗಿ ನಾವು ಸೆಲೆಕ್ಟ್ ಮಾಡಿ ಮಕ್ರಾನ ಮಾರ್ಬಲ್ ಅಪ್ರೂವ್ ಮಾಡಿದ್ವಿ. ಈಗ 3 ಟೈಪ್ಸ್ ಆಫ್ ಸ್ಟೋನ್ಸಲ್ಲಿ ಯೂಸ್ ಮಾಡಿದ್ವಿ. ಸೊ ಮಕ್ರಾನ ಮಾರ್ಬಲ್ ಬಂದಿದೆ ಫಾರ್ ವಿಂಡೋಸ್ ಆ್ಯಂಡ್ ಡೆಕೋರೇಟಿವ್ ಸ್ಟೋನ್ಸ್. ಇದು ನಾವು ಮಾಡಿದ್ವಿ. ಇದು ಎಲ್ಲ ಇಲ್ಲಿ ಒಂದು ನಾವು ಫೀಲ್ಡ್ ಟೆಸ್ಟ್ ಮಾಡುವಾಗ ಬೇರೆ ಟೆಕ್ನಿಕ್ಸ್ ಅಪ್ಲೈ ಮಾಡ್ತೀವಿ, ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಅಪ್ಲೈ ಮಾಡಿದ್ವಿ, ಬೇಸಿಕ್ ಟೆಸ್ಟ್ ಕೂಡ ಅಪ್ಲೈ ಮಾಡಿದ್ವಿ. ಎಲ್ಲ ಎಲ್ಲಿ ಡೌಟ್ ಬಂತು ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಅಪ್ಲೈ ಮಾಡಿ ಕನ್ಫರ್ಮೇಷನ್ ಮಾಡ್ತೀವಿ. ಸೊ ನಾವು ಏನು ಕಾಂಪ್ರಮೈಸ್ ಎಲ್ಲಿ ಮಾಡಿಲ್ಲ. ಫೈನಲ್ ಅಪ್ರೂವ್ಡ್ ಮೆಟೀರಿಯಲ್ ಅಂದರೆ ಇಟ್ ಈಸ್ ಗುಡ್ ಇನ್ ಎವ್ರಿ ಸೆನ್ಸ್ ಟು ವಿತ್ಹೋಲ್ಡ್ ಫಾರ್ 1000 years. ಅಷ್ಟೊಂದು ಕೇರ್ ನಾವು ತಗೊಂಡು, ಮ್ಯಾಕ್ಸಿಮಮ್ ಕೇರ್ ತಗೊಂಡು ಮಾಡಿದ್ವಿ. ಇದಕ್ಕೆ 24/7 ನಮ್ಮ ಟೀಮಲ್ಲಿ ಇರಬೇಕು, ಇಲ್ಲಾಂದರೆ ಆಗಲ್ಲ. ಆಲ್ಮೋಸ್ಟ್ ವಿ ಹ್ಯಾವ್ ಟೆಸ್ಟೆಡ್ ಅಬೌಟ್ 1 lakh ಸ್ಟೋನ್ಸ್ ಸೋ ಫಾರ್. ನಿಮ್ಗೆ ಎಷ್ಟು ಜನ ನಿಮ್ಮ ಸ್ಟಾಫಲ್ಲಿ ಇನ್ವಾಲ್ವ್ ಆಗಿದ್ದಾರೆ? ಈಗ ನಮ್ಮ ಸ್ಟಾಫ್ ಅಟ್ಲೀಸ್ಟು 5 + 10 ಪೀಪಲ್ ಆರ್ ಇನ್ವಾಲ್ವ್ಡ್. ಅಲ್ಲಿ ಸೈಟಲ್ಲಿ 1 2 4 ಪೀಪಲ್ ಆರ್ ಅಟ್ ದ ಸೈಟ್. ಇಲ್ಲಿ ಅಯೋಧ್ಯೆಯಲ್ಲಿ 2 ಇದ್ದಾರೆ, ರಾಜಸ್ಥಾನಲ್ಲಿ 2 ಇದ್ದಾರೆ.